ಕಾಮಿಡಿ ಕಿಲಾಡಿಗಳಲ್ಲಿ ಮಿಂಚಿದ್ರು. ಹಾಗೆ ಅನೇಕ ಸಿನಿಮಾಗಳು ನಟಿಸಿದ್ದಾರೆ. ಕುಡುಕರ ಪಾತ್ರಗಳನ್ನು ಕೂಡ, ಮದ್ಯಪಾನ ಪ್ರಿಯರ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ನಮ್ಮ ಶಿವರಾಜ್ KR ಪೇಟೆ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ನೀವು ಕುಡುಕರು ಅನ್ನಂಗಿಲ್ಲ. ಅದೇ ಮದ್ಯಪಾನ ಪ್ರಿಯರು ಅಂತ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಆರಾಮಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ವರ್ಷದ ಕೊನೆ ದಿನದ ಶುಭಾಶಯಗಳು. ಸರ್, ಇವತ್ತು ವಿಶ್ವ ಕುಡುಕರ ದಿನಾಚರಣೆ ಮಾಡಬೇಕು ಅಂತ ಇಲ್ಲಿರೋರ್ದ ಒಂದು ಬೇಡಿಕೆ ಕೂಡ ಇದೆ. ಯಾಕಂದ್ರೆ ಇವತ್ತು ಕುಡುಕರ ದಿನಾಚರಣೆ ಮಾಡ್ಬೇಕು. ಕುಡುಕರು ಜಾಸ್ತಿ ಇದಾರಲ್ಲ, ಸಾರಿ, ಮದ್ಯಪಾನವನ್ನ ಜಾಸ್ತಿ ಕುಡಿಯೋರು ಇದಾರಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಅದನ್ನ ಬದಲಿಸ್ಕೊಳ್ಳೋದು ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗ ಅದನ್ನ ಬದಲಿಸೋಕೆ ಅಂತಾನೆ ಕೂತಿದ್ದಾರೆ ಈಗ ಅಲ್ಲಿ. ಹೌದೌದು. ಸರ್, ಈಗ ನಮ್ ಜೊತೆ ರಾಜ್ಯಾಧ್ಯಕ್ಷರು ಇದ್ದಾರೆ, ಹಾಗೆ ಕಾರ್ಯದರ್ಶಿಗಳಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಎಲ್ಲಾರ್ಗು ಒಂದೊಂದು ಏನೋ ಸಂಘಗಳು ಪ್ರತಿಯೊಬ್ಬರಿಗೂ ಇದಾವೆ. ಇದಕ್ಕೆ ಯಾಕೆ ಇರಬಾರ್ದು? ಇರ್ಲಿ. ಅಂದ್ರೆ ಕುಡುಕರು ಗೋಳು ಕೇಳೋರು ಯಾರು ಇರ್ಲಿಲ್ಲ. ಅವರ ಒಂದು ಸಮಸ್ಯೆಗಳನ್ನ ಕೇಳೋಕೆ ಯಾರು ಇರ್ಲಿಲ್ಲ. ಆದ್ರೆ ಇವರು ಧೈರ್ಯವಾಗಿ ಅದಕ್ಕೆ ಯಾವ ಸಮಸ್ಯೆ ಇಟ್ಕೊಂಡು ಕುಡಿತಿದಾರೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಹೌದೌದು. ಅಂದ್ರೆ ಯಾರಾದ್ರೂ ಹುಟ್ಟಿದ್ರು ಕುಡಿತಾರೆ, ಸತ್ರು ಕುಡಿತಾರೆ, ಖುಷಿಯಾದ್ರೂ ಕುಡಿತಾರೆ, ದುಃಖ ಆದ್ರೂ ಕುಡಿತಾರೆ, ಏನು ಕಾರಣ ಇಲ್ಲ ಅಂದ್ರೂ ಕುಡಿತಾರೆ. ಏನು ಕಾರಣ ಇಲ್ಲ ಅಂತ ಹೇಳಂಗಿಲ್ಲಲ್ಲ ಸರ್. ಕಾರಣ ಇದ್ದೇ ಇದೆ, ಯಾಕಂದ್ರೆ ಸರ್ಕಾರ ನಡಿಬೇಕಲ್ಲ. ಹೌದೌದು ಅಲ್ವಾ? ಯಾಕಂದ್ರೆ 31st ಅವ್ರು ಹೇಳ್ತಿರೋದು 31st ಡಿಸೆಂಬರ್ 31st ಕುಡುಕರ ದಿನವನ್ನಾಗ್ಸಿ ಅಂತ, ಸಾರಿ, ಮದ್ಯಪಾನ ಪ್ರಿಯರ ದಿನವನ್ನಾಗ್ಸಿ ಅಂತ ಹೇಳ್ತಿದ್ದಾರೆ. ಇದೊಂದೇ ಬೇಡಿಕೆ ಅಲ್ಲ, ಸುಮಾರು ಒಂದು 20 ಬೇಡಿಕೆಗಳಿದೆ ಇವ್ರದ್ದು. ಬಹಳ ಚೆನ್ನಾಗಿದೆ. ಅವ್ರ ಬೇಡಿಕೆಗಳು ಕೇಳಬೇಕು ನೀವು. ಇಲ್ಲ, ಖಂಡಿತ. ಏನಂದ್ರೆ ಅವ್ರ ಬೇಡಿಕೆಗಳು ಇರ್ತಿದ್ದಾರೆ. ಬಟ್ ಈಗ 31ನೇ ತಾರೀಕಿನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಅಂತಂದ್ರೆ, ಇವತ್ತು ಹೋಗುವಂತ ರೆವಿನ್ಯೂ ಇದೆಯಲ್ಲ ಸರ್ಕಾರಕ್ಕೆ, ರೆವಿನ್ಯೂ ಇವತ್ತು ಯಾರ ಕಡೆಯಿಂದ ಹೋಗ್ತಾ ಇದೆ. ಸೊ ಅವ್ರಿಗೋಸ್ಕರ ನಾವು ಆ ದಿನನ ಆಚರಿಸ್ಬೇಕಲ್ವಾ ಅನ್ನೋದು ಒಂದು ಉದ್ದೇಶ ಇರ್ಬೋದು. 100% ಸರ್, ನೀವು ಹೇಳೋದು ಸತ್ಯ, 100ಕ್ಕೆ 100 ಸತ್ಯ. ಯಾಕೆಂದ್ರೆ ಈ ವರ್ಷದಲ್ಲಿ ಪೂರ್ತಿ ಎಷ್ಟು ರೆವಿನ್ಯೂ ಕಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಇವತ್ತು 31st ಡಿಸೆಂಬರ್ ಏನಿದೆ, ಆ 25% ಎಕ್ಸಸ್ ಆಗಿ ಇವತ್ತು ರೆವಿನ್ಯೂ ಕಲೆಕ್ಟ್ ಆಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ. ಸೊ ಹಂಗಾಗಿ ನಾವು ಅದನ್ನ ಒಂದು ಇದರಲ್ಲಿ ಒಬ್ಬ ಸಚಿವರು ಬಂದ ಸಂದರ್ಭದಲ್ಲಿ ಮಾಡಿ ಅಂತ ಕೇಳಿದ್ವಿ. ಸೊ ಲೆಟ್ ದೆಮ್ ಅವರ ಏನು ಕಾನೂನಲ್ಲಿ ಅವಕಾಶ ಇದ್ರೆ ಮಾಡಲಿ ಸರ್, ವಿ ಆರ್ ವೆಲ್ಕಮ್. ಶಿವರಾಜ್ KR ಪೇಟೆ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ. ಓಕೆ, ಒಬ್ಬ ನಟನಾಗಿ ನೀವು ಈ ಒಂದು ಕುಡಿತದ ಬಗ್ಗೆ, ಈ ಒಂದು ಸಂಘದ ಬಗ್ಗೆ ಏನನ್ನ ಹೇಳೋಕೆ ಇಷ್ಟಪಡ್ತೀರಾ ಸಮಾಜಕ್ಕೆ? ಅಲ್ಲ, ಕುಡಿತ ಅಂತಕ್ಕಂಥದ್ದು ಯಾವಾಗ್ಲೂ ಒಳ್ಳೇದಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದನ್ನು ಪ್ರೀತಿಸ್ತೀವಿ. ಕೆಲವೊಬ್ರು ದೇವಾಲಯಗಳ ಮೇಲೆ ಭಕ್ತಿ ಇದೆ, ದೇವಾಲಯಗಳನ್ನ ಪ್ರೀತಿಸ್ತೀವಿ, ಅಲ್ಲಿಯೂ ಸಂಘ ಸಂಸ್ಥೆಗಳಿರ್ತವೆ. ಕೆಲವೊಬ್ರು ಮಹಿಳಾ ಸಂಘಗಳಿದಾವೆ, ಯಾಕಂದ್ರೆ ಮಹಿಳೆಯರು ಅವರ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಸಂಘಗಳಿದಾವೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳಿದಾವೆ. ಅದ್ರಲ್ಲಿ ಕುಡುಕರು ಅಂತ ಹೇಳಂಗಿಲ್ಲ, ಮದ್ಯಪಾನ ಪ್ರಿಯರು ಒಂದು ಸಂಘನ ಮಾಡ್ಕೊಂತಿದ್ದಾರೆ. ನಾವೊಂದು ನಮ್ಮೊಂದು ಇಷ್ಟೊಂದು ಬೇಡಿಕೆಗಳಿದಾವೆ ಅಂತ ಹೇಳ್ತಿದ್ದಾರೆ ಅಂತಂದಾಗ, ಒಂದು ಫಸ್ಟ್ ಆಫ್ ಆಲ್ ಕುಡಿತ ಅನ್ನೋದು ತಪ್ಪು. ಆದ್ರೆ ಯಾವ್ಯಾವ ಕಾರಣಕ್ಕೆ ಕುಡಿತಿದ್ದಾರೆ, ಯಾವ್ಯಾವ ನೋವನ್ನು ಅನುಭವಿಸ್ಕೊಂಡು ಕುಡಿತಿದ್ದಾರೆ ಅದು ಗೊತ್ತಿಲ್ಲ. ಆದ್ರಿಂದ ಅವರು ಈಗ ಸಂಘ ಪರಿವಾರ ಅಂತ ಮಾಡ್ಕೊಳ್ಳಿ, ಸಂಘಗಳನ್ನ ಮಾಡ್ಕೊಳ್ಳಿ. ಅವ್ರ ಬೇಡಿಕೆಗಳೇನಿದೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ನನ್ಗೋದಕ್ಕೂ ಸಂಬಂಧ ಇಲ್ಲ. ಆದ್ರೆ ಏನಂತಂದ್ರೆ ಚಟವಾಗಬಾರ್ದು ಅಷ್ಟೇ. ಅಂದ್ರೆ ಇವರ ಒಂದು ಪರಿವರ್ತನೆ ಆದಾಗ ಸಂಸಾರ ಅನ್ನೋಂಥದ್ದು ಮತ್ತೆ ಬೀದಿಗೆ ಬರ್ತದೆ. ಆಗ ಸಂಸಾರಸ್ಥರು ಎಲ್ಲರೂ ಕೂಡ ಒಂದ್ ಸಂಘ ಮಾಡ್ಕೊಬೇಕಾಗತ್ತೆ, ಕುಡಿತನ ನಿಲ್ಲಿಸ್ಬೇಕು ಅಂತ. ಅಲ್ಲ, ಇವರ ಒಂದು ಮೂಲ ಉದ್ದೇಶ ಬೇರೆ ರೀತಿನೇ ಇದೆ. ಅಂದ್ರೆ ಕುಡುಕರ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅಂತ ಇವರ ಉದ್ದೇಶ ಇಲ್ಲ. ಕುಡಿತವನ್ನ ಕಡಿಮೆ ಮಾಡ್ಬೇಕು. ಯಾರು ಕುಡಿತಕ್ಕೆ ಅಡಿಕ್ಟ್ ಆಗಿದಾರಲ್ಲ ಅದನ್ನ ತಪ್ಸಕ್ಕಂತೂ ಸಾಧ್ಯ ಇಲ್ಲ. ಅದನ್ನ ಕಡಿಮೆ ಮಾಡೋಣ, ಹಾಗೆ ಅವ್ರಿಗೇನೋ ಒಂದು ನ್ಯಾಯ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಒಂದು ಮಾಡಿರುವಂತ ಸಂಘ ಇದು ನೋಡಿ. ಯಾಕಂದ್ರೆ ಈಗ ನೋಡಿ, ಎಲ್ರು ಹೇಳ್ತಾ ಇರ್ತಾರೆ ಮದ್ಯಪಾನ ಪ್ರಿಯರು ಅನ್ನಿ, ಕುಡುಕರು ಅನ್ಬೇಡಿ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲೊಂದು ಒಳ್ಳೆ ಉದ್ದೇಶ ಕೂಡ ಇದೆ. ಅಡಿಕ್ಟ್ ಆಗ್ಬೇಡಿ, ನೀವು ಚಟ ಮಾಡ್ಕೊಂಬೇಡಿ, ಅದನ್ನ ಕಡಿಮೆ ಮಾಡ್ಸೋದು ಹೇಗೆ ಅನ್ನೋ ಒಂದು ಅಂಶ ಇದೆಯಲ್ಲ, ಅದು ಇಷ್ಟ ಆಗುತ್ತೆ ಆಕ್ಚುಲಿ. ಓಕೆ, ತುಂಬಾ ಧನ್ಯವಾದಗಳು. ಬಹಳ ಅದ್ಭುತವಾದ ಮಾತುಗಳನ್ನ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಏನನ್ನಿಸ್ತು ಅವ್ರು ಹೇಳಿದ? ಗೊತ್ತಾಯ್ತು ಸರ್, ಅವರು ಏನಂದ್ರು ಸ್ವಲ್ಪ ಏನಾಗಿದೆ, ನಮ್ಮ 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 ಅಜೆಂಡಾ ಅವರಿಗೆ ಗೊತ್ತಿಲ್ಲ. ಅದೇನಾಗಿದೆ ಅವ್ರಿಗೆ ಏಕ್ದಮ್ ಕೇಳಿದ ತಕ್ಷಣ ಅವ್ರ ಕನ್ಕ್ಲೂಷನ್ ಅದು. ಹೌದೌದು. ಕುಟುಂಬಗಳಿಗೆ ಒಂದು ಸಂಘ ಬೇಕು. ಹೌದು, ನಾವು ಕುಟುಂಬ ಪರವಾಗಿ ಒಂದು ಸಂಘ ಮಾಡಿರೋದು. ಅವ್ನು ಬೀದಿ ಬೀಳೋಂಥ ಕುಟುಂಬನ ಉಳಿಸ್ಬೇಕು ಅಂದರೆ ಅವ್ರಿಗೆ ಇವರಿಗೆ ಈಗ ಅವ್ರಿಗೆ ಅದು ನಮ್ಮ ಅಜೆಂಡಾ ಗೊತ್ತಿಲ್ಲ. ನಾವೇನೇನು ಮಾಡಿದ್ದೀವಿ,
ನಾವೇನು ಕೇಳ್ತಾ ಇದ್ದೀವಿ ಸರ್ಕಾರನ ಅಂತ ಇದೆಲ್ಲ ಕೊಡೋಕ್ಕಾಗದೇ ಇದ್ರೆ ಈ ಸವಲತ್ತುಗಳು ಕೊಡೋಕ್ಕಾಗದೇ ಇದ್ರೆ ಬಂದ್ ಮಾಡಿ ಅಂತಲೂ ಇದೆ ನಮ್ಮದು. ಸರ್ ಕರೆಕ್ಟ್. ಇವಾಗ ಎಲ್ಲ ಹೋರಾಟಗಳು ನಾನು ನೋಡಿದ್ದೀನಿ. ಈಗ ಬಸ್ ಚಾಲಕರಿಗೆ ಏನೋ ಸಂಬಳದ ವಿಚಾರಕ್ಕೆ ಬಂದರೆ ಬಸ್ ನಿಲ್ಲಿಸ್ಬಿಡ್ತಾರೆ. ಏನೋ ಒಂದು ಟೊಮೊಟೊ ರೇಟ್ ಜಾಸ್ತಿ ಆದರೆ ಕಡಿಮೆ ಆದರೆ ರೈತರು ಬಂದು ಟೊಮೊಟೊನ ಸುರಿದು ಬಿಡ್ತಾರೆ. ಆ ಥರ ನೀವು ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ, ನಾವು ಯಾಕೆ ಮದ್ಯಪಾನ ಪ್ರಿಯರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಒಂದು ತಿಂಗಳು 2 ತಿಂಗಳು ನೀವು ಕುಡಿತವನ್ನೇ ಯಾರೂ ಮುಟ್ಟದಲ್ಲೇ ಮಾಡೋಕ್ಕಾಗುತ್ತಾ ಆ ಥರ ಏನಾದರೂ ಹೋರಾಟನ? ಒಂದಿನ ಮಾಡಿದ್ರೆ ಸಾಕು, ಸರ್ಕಾರ ನಡೀಕೆ ಸಾಧ್ಯ ಇಲ್ಲ. ಒಂದು ದಿನ ಒಂದೇ ಒಂದು ದಿನ ಅಂದ್ರೆ ನಾವು ಭಾಳ ಈಸಿ. ಅದನ್ನ ನಿಲ್ಸ್ಲಿಕ್ಕೆ ಬೇರೆಯವರೆಲ್ಲ ಜನ ಕಟ್ಟಿ ಓಡಾಡಬೇಕು, ನಾವು ಓಡಾಡಂಗಿಲ್ಲ. ಮನೆ ಒಳಗಿದ್ರೆ ಸಾಕು. ಇಲ್ಲ ಸರ್, ಇಲ್ಲ. ನಾನು ಒಂದು ಕರೆ ಕೊಟ್ರೆ, ನಿಮ್ಮ ಮಾಧ್ಯಮದ ಮುಖೇನ ಕರೆ ಕೊಟ್ರೆ ಆ ಅಂಗಡಿಯವರೇ ಬಾಗಿಲು ತೆಗಿಯಲ್ಲ. ನಮ್ಮ ಹತ್ರ ಅಂಥದ್ದೊಂದು ವಿಚಾರ ಇದೆ. ಕಾರಣ ಕೇಳಿ. ನಮ್ಮ ಹತ್ರ ಏನು ಕಾರಣ ಸರ್? ಕಾರಣ ಏನಂದ್ರೆ, ಇವತ್ತು ನಾವು ನಿಮ್ಮಲ್ಲಿ ಕೂತ್ರೆ ನೀವೇ ಮೇಯ್ನ್ ನಮಗೆ. ಹೌದು, ನಿಮ್ಮಲ್ಲಿ ಕೂತು ನಾವು ರಾಜ್ಯ ಮದ್ಯಪಾನ ಅಂಗಡಿಗಳು ಬಂದ್ ಆಗ್ಬೇಕಂತ ಹೇಳ್ತೀವಿ ಇಡೀ ರಾಜ್ಯದಲ್ಲಿ. ಒಂದು ವೇಳೆ ಮಾಡದೆ ಹೋದ್ರೆ ಯಾರು ಕಲ್ಲು ಹೊಡಿಬೇಡಿ, ಗ್ಲಾಸ್ ಹೊಡೆದಾಕ್ಬೇಡಿ, ನಿಮ್ಗೆ ಯಾವ್ಯಾವ ಎಣ್ಣೆ ಬೇಕೋ ತಕ್ಕಂಗೆ ಕುಡೀರಿ ಅಂತ ಹೇಳಿ, ಜನಕ್ಕೆ ಆಸ್ತಿ ನಷ್ಟ ಮಾಡಬೇಡಿ, ನಷ್ಟ ಮಾಡಬೇಡಿ. ಓಪನ್ ಮಾಡಿದ್ರೆ ನಿಮ್ಗೆ ಯಾವುದು ಮದ್ಯಪಾನ ತೊಗೊಂತಿರೋ ಇಷ್ಟ ಇದೆ ಅದು ತೊಗೊಂಡು ಕುಡೀರಿ, ದುಡ್ಡು ಕೊಡಬೇಡ್ರಿ ಅಂತ ದುಡ್ಡು ಕೊಡಬೇಡಿ. ಇದು ಒಂಥರ ಹೊಸ ಹೋರಾಟ. ಈಗ ಬಂದ್ ಮಾಡಿ ಅಂದ್ರೆ ಏನಾಗುತ್ತೆ, ಬೈ ಫೋರ್ಸ್ ಹೋಗೋದು, ಶೆಟ್ರ್ ಮುಚ್ಚೋದು, ಕಲ್ಲು ಹೊಡೆಯೋದು ಏನು ಬೇಡ. ಯಾವ್ದು ಇಷ್ಟ ತಗೊಂಡು ಕುಡೀರಿ, ಬಿಡಿ, ದುಡ್ಡು ಕೊಡಬೇಡಿ. ಆಗ ಅವರೇ ಮುಚ್ತಾರಲ್ಲ ಸರ್ ಬಾಕ್ಲು. ರೆವಿನ್ಯೂ ಇಲ್ಲ ಅಂದ್ರೆ ಅವರೇ ಬಾಕ್ಲು. ಅವ್ರಾರು ಹೋರಾಟ ಇರ್ಬೋದು, ಹೋರಾಟಕ್ಕೆ ಜನ ಬೇಕು. ನಮ್ಮ ಸಂಘಟನೆಗೆ ಹೋರಾಟಕ್ಕೆ ಜನ ಬೇಡ. ಒಂದು ಕರೆ ಕೊಟ್ರೆ ಅವ್ರು ಕುಡ್ಕೊಂತಾರೆ, ತೆಗೆದಿದ್ರೆ ಓನರ್ ಸೇಫ್ ಆಗ್ತಾರೆ. ಹೌದು ಸರ್. ನಿಮ್ಮ ಒಂದು ಇನ್ನೂ ಬೇರೆ ಬೇರೆ ಬೇಡಿಕೆಗಳು ಹೇಳೋದಾದ್ರೆ ಸರ್, ಬೇರೆ ಏನೆಲ್ಲ ಬೇಡಿಕೆ ಇದೆ ಸರ್? ಈಗ ಮೇಜರ್ ಆಗಿ ಇನ್ನೊಂದು ಬೇಡಿಕೆ ಇದೆ, ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಲ್ಲ ಸರ್. ಇನ್ಸೂರೆನ್ಸ್ ಬಗ್ಗೆ ಹೇಳಿದ್ರಿ, ಆಯ್ತಲ್ಲ. ಈಗ ಅದನ್ನ ಬಿಟ್ಟು ಮತ್ತೆ ಇನ್ನೊಂದು ಕೇಳ್ಪಟ್ಟೆ ನಾನು, ಬಾರ್ ಮುಂದೆ ಆಂಬುಲೆನ್ಸ್ ಇರಬೇಕು ಅಂತ ಸರ್. ಅದು ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವತ್ತಿನ ಸ್ವಲ್ಪ ಅದು ಆಚೆ ಈಚೆ ಆಯ್ತು. ಯಾಕೆ ಆಯ್ತು ಅಂದ್ರೆ, ಲಾಸ್ಟ್ ಟೈಮು ಈ BBMP-ನಲ್ಲಿ, ಆಮೇಲೆ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರು ಏನು 22 ಒಂದು ಹೊಸ ವರ್ಷ ಬಂದ ಸಂದರ್ಭದಲ್ಲಿ ಡಿಸೆಂಬರಲ್ಲಿ ನಾವು ಒಂದು ಕಾನ್ಸೆಪ್ಟ್ ಹೇಳಿದ್ವಿ, ಈ ಥರ ಒಂದು ಕಾನ್ಸೆಪ್ಟನ್ನ ಮಾಡ್ಬೋದು ಅಂತೇಳಿ. ಅವಾಗ ಏನು ಮಾಡ್ತು, ಮಾನ್ಯ BBMP ಕಮಿಷನರು ಮತ್ತು ಪೊಲೀಸ್ ಕಮಿಷನರು ಈ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ BBMP ಲಿಮಿಟ್ಸಲ್ಲಿ ಮತ್ತು ಬೇರೆ ಬೇರೆ ಮೇನ್ BBMP ಮತ್ತು ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಲ್ಲೆಲ್ಲ ಏನು ಮಾಡ್ತು ಅಂದರೆ ಒಂದು ಆಂಬುಲೆನ್ಸ್ ಇದು ಕನ್ಸ್ಟಿಟ್ಯೂಟ್ ಮಾಡ್ತು. ಏನಕ್ಕೆ ಅಂದರೆ, ಯಾವುದೇ ಥರದ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ, ಅಂದರೆ ಕುಡಿದು ಟೈಟಾಗಿ ಬೀಳೋದಲ್ಲ, ಅಲ್ಲೇನಾದರೂ ಜಗಳ ಆಗಿ ಒಬ್ರಿಗೊಬ್ರು ಘರ್ಷಣೆ ಆಗಿ ಆ ಸಂದರ್ಭದಲ್ಲಿ ಆಂಬುಲೆನ್ಸು ಅದಕ್ಕೆ ಸ್ವಲ್ಪ ಪೂರಕವಾಗಿ ಇದಾಗಲಿ ಅಂತೇಳಿ ಒಂದಾಯಿತು. ಆಮೇಲೆ ಇನ್ನೊಂದು ಏನು ಕೇಳಿದ್ವಿ ಸರ್, ಕೆಲವೊಂದು ಬೆಡ್ಗಳನ್ನ ಅರೇಂಜ್ ಮಾಡಿದ್ರು. ನಾವು ಕೇಳೋದಕ್ಕಿಂತ ಮುಂಚೆನೆ ಲಾಸ್ಟ್ ಇಯರ್ ನೀವು ನೋಡಿಬೇಕು, ಅದು ವಿಶ್ರಾಂತಿ ಗೃಹ ಇರಬೇಕು. ಆ ಥರ ಅವ್ರು ಮಾಡಿದ್ರು. ಹೋದ ವರ್ಷ ನಾವು ಒಂದು ಡಿಮ್ಯಾಂಡ್ ಮಾಡಿದ್ವಿ. ಒಂದು ಡಿಮ್ಯಾಂಡ್ ಮಾಡಿದ್ವಿ. ಓಕೆ. ಆ ಡಿಮ್ಯಾಂಡ್ ಮಾಡಿದಾಗ ಏನಾಯ್ತು, ಏನು ಹೇಳಿದ್ವಿ ಅಂದರೆ, ಈ ಬಾರ್ ಪಕ್ಕದಲ್ಲಿ 4 ಬೆಡ್ ಹಾಕ್ಬೇಕಂತ ಹೇಳಿದ್ವಿ. ಅವರು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಪೊಲೀಸ್ ಇಲಾಖೆಯವರು. ಬಟ್ ನನ್ಗನ್ಸಿಕ್ಕಿದೆ ಸರ್, ಬಾರ್ ಪಕ್ಕ ಬೆಡ್ ವಿಶ್ರಾಂತಿ ಅಂತ ಮಾಡ್ತೀರಾ, ಬಟ್ ತುಂಬಾ ಟೈಟ್ ಆಗಿ ವಾಮಿಟ್ ಮಾಡ್ಕೊಂಡು ಮತ್ತಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ, ಈಗ ನೋಡಿ, ಅವರು ಮದ್ಯಪಾನ ಮಾಡ್ಕೊಂಡು ರೋಡಿಗೆ ಬರ್ತಾರೆ. ಓಕೆ. ರೋಡಿಗೆ ಬಂದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಪೊಲೀಸ್ ಇಲಾಖೆಯವರು ಅಲ್ಲಿ ಬಂದು 20,000ರಿಂದ 25,000 ದಂಡ ಹಾಕ್ತಾರೆ, ಡ್ರಿಂಕ್ ಅಂಡ್ ಡ್ರೈವ್. ಹೌದು. ಅದಕ್ಕೆ ನಾವೇನು ಹೇಳಿದ್ವಿ, ಒಂದು 2 hours 3 hours ರಿಲೀಫ್ ಮಾಡ್ಕೊಂಡು ಹೋಗ್ಲಿ ಅಂತ. ಇಲ್ಲಾಂದ್ರೆ ರಿಲೀಫ್ನ ಫ್ರೀ ಆಗಿ ಮಾಡಬೇಕು, ಇಲ್ಲಾಂದ್ರೆ ಅಮೌಂಟ್ ತರ ಮಾಡಬೇಕು. ಫ್ರೀ ಮಾಡಬೇಕು. ಫ್ರೀ ಮಾಡಿದ್ರೆ ಅಲ್ಲೇ ಇದ್ಬಿಡ್ತಾರಲ್ಲ ಸರ್. ಎಲ್ಲಿರ್ತಾರೆ ಸರ್? 2 ಗಂಟೆ 3 ಗಂಟೆ ಇರ್ತಾರೆ, ಎಲ್ಲರೂ ಎಲ್ಲಿರ್ತಾರೆ? ಯಾಕೆಂದ್ರೆ ಅದು ಎವ್ರಿ ಡೇ ಅಲ್ಲ, ಕುಡಿದು ಆ ನೆಶೆ ಕಡಿಮೆ. ಓನ್ಲಿ ವಿ ಆರ್ ಆಸ್ಕಿಂಗ್, ಯಾವಾಗ ನಾವು ಡಿಮ್ಯಾಂಡ್ ಮಾಡಿದ್ವಿ ಅಂದ್ರೆ ಓನ್ಲಿ 31st of December, ಇವತ್ತಿಗೆ ಮಾತ್ರ. ಅಂದ್ರೆ ಹೊಸ ಕುಡುಕರು, ಹೊಸ ಮದ್ಯಪಾನ ಪ್ರಿಯರು ಇರ್ತಾರಲ್ಲ, ಕುಡಿದು ಎಲ್ಲ ಬಿದ್ದು ಆಮೇಲೆ ಎಲ್ಲ ಆಕ್ಸಿಡೆಂಟ್ ಆಗಿ ಆಯ್ತು ಸರ್. ಹೋದ ವರ್ಷ ಒಂದೇ ಒಂದು ಸಣ್ಣ ಗಲಾಟೆ ಆಗ್ಲಿಲ್ಲ ಇಡೀ ಬೆಂಗಳೂರು ನಗರದಲ್ಲಿ. ಅದರಿಂದ ಹಿಂದಿನ ದಿನಗಳು ತೆಗೀರಿ, ವರ್ಷಗಳ ಹಿಂದಿನ ಇದ್ರ ತಗೊಂಡು ನೋಡಿ, ಚಾಕ್ ಹಾಕಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ, ಹಾವಾಗಿದೆ. ಹೋದ ವರ್ಷ ಇವತ್ತು ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರಲ್ಲ ಸರ್. ಅಲ್ಲ, ಮಾಡಿದ್ದಾರೆ. ಈಗ 31 ಅಂತ ಹೇಳಿ ತುಂಬಾ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿರ್ತಾರೆ. ಹಾಗಾಗಿ ಯಾವುದು ಕೂಡ ಹಿಂದಿನ ದಿನಗಳಲ್ಲಿ ಆಗಿದೆ ಸರ್. ಆಗಿದೆ. ಹೋದ ವರ್ಷ ಆಗ್ಲಿಲ್ಲ. ಹೌದು. ಒಂದೇ ಒಂದು ಸಣ್ಣದಾಗ್ಲಿಲ್ಲ.
ಹೋದ ವರ್ಷ ಆಂಬುಲೆನ್ಸ್ದು ಪೊಲೀಸ್ ಅವರೆಲ್ಲ ಫುಲ್ CC ಕ್ಯಾಮ್ರಾ ಹಾಕಿದ್ರು, CC ಕ್ಯಾಮ್ರಾ ಹಾಕಿದ್ರು, ಬೆಡ್ ಹಾಕಿದ್ರು, ಜಾಸ್ತಿ ಆದವ್ರಿಗೆ ಕರ್ಕೊಂಡೋಗಿ ಮನೆಗೆ ಬಿಡಕ್ಕೆ ಅಂತ ಆಂಬುಲೆನ್ಸ್ ಇಟ್ಕೊಂಡ್ರು. ಮಾಡಿಸಿದ್ರು. ಅಂದ್ರೆ ನಿಮ್ಮ ಸಂಘದ ಹೋರಾಟ ಅದು. ನಾವು ಅದನ್ನ ಹೇಳಿದ್ವಿ ಫಸ್ಟ್ ಇದು ಮಾಡಿ ಅಂತ. ಆ ವರ್ಷ ಮಾಡಿದ್ರು, BJP ಗೌರ್ಮೆಂಟ್ ಇತ್ತು, ಮಾಡಿದ್ರು. ಈ ವರ್ಷನೂ ಮಾಡಿದ್ದಾರೆ, ಡ್ರೋನ್ ಎಲ್ಲ ಬಿಟ್ಟಿದೀವಿ ಅಂತ ಹೇಳ್ತಿದ್ದಾರೆ, ಸರ್ವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸರ್ ಏನು ಗೊತ್ತಾ ಸರ್, ಇದೆಲ್ಲ ಪ್ರಿಕಾಷನ್ಸ್. ಈಗ ಒಂದೇನೋ ಇದಾಗ್ತಾ ಇದೆ ಅಂದಾಗ ನಮ್ಗದು ಒಂದು ಕಾಮನ್ ಆಗಿ ಅದನ್ನ ಪ್ರಿಕಾಷನ್ ಮಾಡಬೇಕು ಅಂತ ಇದು ಮಾಡಿದ್ವಿ ಅಷ್ಟೇ. ಓಕೆ, ಬೇರೆಲ್ಲ ಏನೆಲ್ಲ ಬೇಡಿಕೆ ಇದೆ ಸರ್? ಸರ್ ಈಗ ಬೇರೆ ಬೇರೆ ಈಗ ಏನು ಹೇಳಿದ್ವಿ, ನಾವು ಒಂದು ನಿಗಮ ಮಾಡಿ ಅಂತ ಕೇಳಿದ್ವಿ. ಓಕೆ, ನಿಗಮ ಯಾಕಪ್ಪ ಏನಕ್ಕೆ ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಒಂದು ನಿಗಮ ಮಾಡಿ ಅಲ್ಲಿಂದ ಒಂದು ಫೆಸಿಲಿಟೀಸ್ ಮಾಡೋದು ಅಂತ ಮಾಡಿದ್ದಾರೆ. ನಾವೇನು ಕೇಳ್ತಿದ್ದೀವಿ, ಈ ವಿದ್ಯಾವಂತ ನಿರುದ್ಯೋಗಿಗಳು ಇರ್ತಾರಲ್ಲ ಅವ್ರಿಗೆ, ಆ ಮಕ್ಕಳಿಗೆ, ಆಮೇಲೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಯಾರು ಕುಡ್ತಿಂದ ಇದಾಗಿರ್ತಾನಲ್ಲ ಅವರ ಹೆಂಡತಿಯವರಿಗೆ, ಅವರಿಗೆ ಏನೋ ಒಂದು ಸ್ವಸಹಾಯ ಸಂಘ ಥರ ಮಾಡಿ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೆವಲಪ್ ಮಾಡಬೇಕಂತ ಅಂಥದ್ದೊಂದು ಕಾನ್ಸೆಪ್ಟ್ನ ಹೇಳಿದ್ವಿ ಸರ್. ನೀವು ಸರ್ ಕುಡುಕರ ಒಂದು ಮದ್ಯಪಾನ ನನ್ನ ಅಭ್ಯಾಸ ಆಗ್ಬೇಕು, ಯಾಕಂದರೆ ತುಂಬ ವರ್ಷಗಳಿಂದ ಆ ಪದ ಬಳಸಿ ರೂಢಿ ಆಗ್ಬಿಟ್ಟಿದೆ ಸರ್. ಮದ್ಯಪಾನ ಪ್ರಿಯರ ಪರವಾಗಿದ್ದೀರಾ? ಒಂದು ಆ ಮದ್ಯಪಾನ ಪ್ರಿಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಾದರೂ ಇಟ್ಕೊಂಡು ಏನಾದರೂ ಕಾರ್ಯರೂಪಕ್ಕೆ ತಗೊಂಬಂದಿದ್ದೀರಾ ಸರ್? 100% ಸರ್. ಏನೇನು ಮಾಡಿದ್ದೀರಾ ಸರ್ ನಿಮ್ಮ ಸಂಘದಿಂದ? ಸರ್ ಈಗ ಅದಕ್ಕೆ ನಾನು ಹೇಳಿದ್ನಲ್ಲ ಸರ್, ಬಿಗಿನಿಂಗೆಲ್ಲ ಹೇಳ್ಕೊಂಡು ಬೇದಿನ ಏನು ಮಾಡ್ತಿದ್ದೀವಿ ಅಂತಂದರೆ, ಅದರಿಂದ ಏನೇನು ದುಶ್ಚಟಗಳು ಏನು ಈಗ ನಮ್ಮ ಶಿವರಾಜ್ ತಿವರಿ ಮಾತಾಡಿದ್ರು, ಅದರಿಂದ ಏನೇನು ಆಗ್ತಾ ಇದೆ, ಅದರಲ್ಲಿ ಕುಡಿತದಿಂದ ಏನೇನು ಆಗ್ತಿದೆ, ಸಂಸಾರ ಹಾಳಾಗ್ತೈತೆ, ಅವನ ಬಾಡಿ ಆರ್ಗನ್ಸ್ ಮೇಲೆ ಇದಾಗ್ತದೆ, ಅದನ್ನೆಲ್ಲ ನಾವು ಬಿಡಿಸಿ ಅವರಿಗೆ ಎಜುಕೇಟ್ ಮಾಡಬೇಕು. ಏನಾಗುತ್ತೆ, ಸಿಂಪ್ಲಿ ಅವ್ರು ಹೇಳಿದ್ರು ಅರ್ಧ ಕುಡಿಯೋದಕ್ಕೆ ಒಂದು ಕ್ವಾರ್ಟರ್ ಕುಡಿದು ಹೋಯ್ತಾನೆ ಅಂತ. ಹೌದು, ಲಿಮಿಟ್ ಏನಿರುತ್ತೆ ಆಸ್ ಪರ್ ನಮ್ಮ ಮೆಡಿಕಲ್ಗೆ ಒಂದು ತೊಗೋಬೇಕು ಅಂತ ಇರ್ತದೆ. ಅದು ಬಿಟ್ಬಿಟ್ಟು 1, 2, 3 ಕುಡಿದ್ರೆ ಅವ್ನ ಆರೋಗ್ಯ ಹಾಳಾಯ್ತದೆ. ಅದನ್ನು ಎಜುಕೇಟ್ ಮಾಡ್ಬೇಕು ಸರ್ ನಾವು. ಸರ್ಕಾರದಿಂದ ಏನಾದರೂ ಒಬ್ಬ ವ್ಯಕ್ತಿಗೆ ಒಂದು ಆಧಾರ್ ಕಾರ್ಡ್ಗೆ, ಒಂದು ವೋಟರ್ ಐಡಿಗೆ ಇಷ್ಟೇ ಕೊಡೋದು ಅಂತ ಸೀಮಿತ ಮಾಡೋ ಥರ ಏನೋ ಮಾಡ್ಬೋದಾ? ಮಾಡ್ಬೋದು. ಆ ಥರ ನಿಮ್ಮ ಬೇಡಿಕೆ ನಮ್ದಿದೆ, ಒಂದು ಕೊಡಿ, 1 ಕ್ವಾರ್ಟರ್, ಒಂದು ಸಾಕು, 1 ಕ್ವಾರ್ಟರ್ ಕೊಡಿ ಒಬ್ಬ ವ್ಯಕ್ತಿಗೆ, ಸಾಕು. ಆಧಾರ್ ಲಿಂಕು, ಆಧಾರ್ ಲಿಂಕ್ ಮಾಡಿ 1 ಕ್ವಾರ್ಟರ್ ಕೊಡಿ. ಅಲ್ಲ, ಅದ್ರ ಮೇಲೆ ಇನ್ಶೂರೆನ್ಸ್ ಮಾಡಿ. ಭಯ ಏನು ಅಂದ್ರೆ ಅದು ಬಿಸ್ನೆಸ್ ಆಗ್ಬಿಡುತ್ತಾ ಅಂತಾನು ಭಯ ಇರ್ಬೋದು ಮೋಸ್ಟ್ಲಿ. ಅಲ್ಲ, ಬೇರೆಯವರು ಆಧಾರ್ ಕಾರ್ಡ್ ಉಪಯೋಗಿಸ್ತಾರೆ, ಇದ್ದೇ ಇರುತ್ತೆ. ಓಕೆ, ಬೇರೆ ಏನೆಲ್ಲ ಬೇಡಿಕೆ ಇದೆ ಸರ್ ಇದಾದ್ಮೇಲೆ? ನಮ್ಮಲ್ಲಿ ನಿಧಿ ಮಾಡಿ ಅಂತ ಹೇಳಿದ್ವಿ. ನಿಧಿ ಮಾಡಿ ಅಂತ ಹೇಳಿ 10% ಏನು ಇವತ್ತೇನು ಆದಾಯ ಇದೆ ಸರ್ಕಾರಕ್ಕೆ, ಲಾಭ ಸರ್ಕಾರದಿಂದ ಏನು ಆದಾಯ ಇದೆ? 36,000 ಕೋಟಿ ಏನಿದೆ, 36,000 ಕೋಟಿ ಒಂದು ವರ್ಷಕ್ಕೆ. ಅದ್ರಲ್ಲಿ 10% ರಿಸರ್ವ್ ಮಾಡಿ, ಅದ್ರಲ್ಲಿ ಕೊಡಿ ನಮಗೆ. ನಿಮ್ ಸರ್ಕಾರದ ಕೊಡಬೇಡಿ, ನೀವು ಕೊಡುವಂತ ಹಣದಲ್ಲೇ ನಮ್ಮನ್ನ 10% ಕೊಡಿ. ಇಟ್ಟು ಎಲ್ಲಿ ತೋದ್ರೆ ಆ ಮಕ್ಳಿಗೆ ಎಜುಕೇಶನ್ಗೆ, ಆ ಸತ್ತಾಗ 10 ಲಕ್ಷ ಕೇಳಿದೀವಿ, ಅದೆಲ್ಲ ಕೊಡಿ. ನಿಮ್ಮದು ಕೊಡಬೇಡಿ, ಸರ್ಕಾರದಿಂದ ಅನುದಾನ ತೆಗಿಬೇಡಿ. ನಮ್ಮಲ್ಲಿ ಜಾತಿ ಇಲ್ಲ, ಅದಕ್ಕೆ ಯಾರು ಅರ್ಹ ಆಗ್ತಾನೆ, ಅರ್ಹತೆ ಯಾರಿಗಿರುತ್ತೆ. ಯಾವುದೇ ಜಾತಿ ಏನಿಲ್ಲ, ಎಲ್ಲ ಒಂದೇ. ಅವನು ಯಾವ ಊರು, ಇವನು ಯಾವ ಊರು, ಅವನು ಯಾವ ಭಾಷೆ, ಇವನು ಯಾವ ಭಾಷೆ, ಏನೂ ಇಲ್ಲ. ಏನಿಲ್ಲ, ನಮ್ಮಲ್ಲಿ ಜಾತಿನೇ ಇಲ್ಲ, ಜಾತಿ ಇಲ್ಲದು. ಓಕೆ, ಜಾತಿ ಇಲ್ಲ ಸರ್. ಈಗ ಇನ್ನೊಂದು ಸತ್ಯ ಹೇಳಬೇಕಂದ್ರೆ, ಈ ಸರ್ಕಾರ ಏನು ಇವತ್ತು ಟಾರ್ಗೆಟ್ ಕೊಟ್ಟು ಎಕ್ಸೈಸ್ ಡ್ಯೂಟಿನ ಇದನ್ನ ಜಾಸ್ತಿ ಮಾಡ್ತಾ ಇದೆ. ಏನು 36,000 ಕೋಟಿ ಹೇಳಿದ್ವಲ್ಲ, ಇದ್ರ ಹಿಂದಕ್ಕೆ ಹೋಗಿ 22ರಿಂದ ರೈಸ್ ಆಗಿದೆ. 22,000 ಕೋಟಿ, 25, 28, ಈಗ 36 ಬಂದು ಮುಂದಿನ ವರ್ಷಕ್ಕೆ 38, 40. ಇಲ್ಲ. ಈಗ ಮೊನ್ನೆ ಹೇಳ್ಬಿಟ್ರು 7 ಕೋಟಿ, 7,000 ಕೋಟಿ ರೈಸ್ ಮಾಡಿ ಅಂತ ಹೇಳಿದ್ರು ಮೊನ್ನೆ ಮುಖ್ಯಮಂತ್ರಿಗಳು. ಮೊನ್ನೆ ಹಣಕಾಸು ಸಚಿವರು ಮೊನ್ನೆ ಹೇಳ್ಬಿಟ್ರು 7,000 ಕೋಟಿ ರೈಸ್ ಆಗ್ಬೇಕಾದ್ರಲ್ಲಿ ಅಂತ. ಬಟ್ ಇದು ಸರ್ ಏನಾಗ್ತದೆ, ಇವರು ದುಡೀರಿ ಅಂತ ಹೇಳ್ತಿಲ್ಲ, ಜನಸಾಮಾನ್ಯರ ಮೇಲೆ ತೆಗೀರಿ ಅಂತಿಲ್ಲ. ಇದು ಬಡವ್ರ ಮೇಲೇ ಸರ್ ಪರಿಣಾಮ. ಇದೆಲ್ಲ ಹೆಂಗೆ ಅಂದರೆ ಬಡವ್ರ ಮೇಲೇ ಬೀಳೋದು. ಹೌದು, ಈಗ ಅವರು ಆಮೇಲೆ ಏನು ಆರೋಗ್ಯ ಹಾಳಾಗೋದು. ಸರಿ, ನಮ್ಮಲ್ಲಿ ಇನ್ನೊಂದು ಬೇಡಿಕೆ ಏನಂದರೆ, ಹಾಸ್ಪಿಟ್ಲಲ್ಲಿ ಈಗ ಒಂದು 5,000, 50,000 ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಹೋಗುತ್ತೆ. ಈಗ ಅದಕ್ಕೆಲ್ಲ ಅವ್ರ ಹತ್ರ ಕೂಲಿ ಮಾಡೋರ ಹತ್ರ ಎಲ್ಲಿರುತ್ತೆ ಸರ್ ದುಡ್ಡು? ಅದೀಗ ಇದೆ ನಿಮ್ಮ ಬೇಡಿಕೆಯಲ್ಲಿ. ಇನ್ಸೂರೆನ್ಸ್ ಮಾಡಿ ದೇಶದ 80% ಜನ ನಿಮ್ಮನ್ನ ದೇವ್ರ ಥರ ಪೂಜೆ ಮಾಡ್ತಾರೆ ಅಂತ. ಹೌದು, ಅಂದರೆ 80% ಜನ ಮದ್ಯಪಾನವನ್ನು ಮಾಡ್ತಾರೆ ಸರ್. ಮನೆಯಲ್ಲಿ 4ರಿಂದ 5 ಜನ ಇದ್ದೇ ಇರ್ತಾರೆ. ಮನೇಲಿ 4-5 ಜನ ಇದ್ದೇ ಇರ್ತವೆ. ಒಬ್ಬರೇ ಇಲ್ದಲೇ ಇರ್ಬೋದು, ತಾಯಿನೋ ಇನ್ಯಾರೋ ಇಲ್ದಲೇ ಇರ್ಬೋದು. ಬಟ್ ಎಲ್ಲರೂ ಮಾಡೋರೇ ಇದ್ದಾರೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಒಂದೊಂದು ಮಾತಾದರೆ ನಿಮ್ಮ ವಿಡಿಯೋ ಮುಖಾಂತರ. ಸರ್ ಅದೇ ನಿಮ್ಮ ವಿಡಿಯೋ ಮುಖಾಂತರ ನೀವು ಒಂದು ಜನಗಳಿಗೆ ತಿಳುವಳಿಕೆ ಮತ್ತು ಈ ಗೌರ್ಮೆಂಟಿಗೆ ಅವ್ರಿಗೆ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಸ್ವಲ್ಪ ನಮ್ಮ ಸಂಘದ ಪರವಾಗಿ
ಇದನ್ನ ಮಾಡಿ ಪಬ್ಲಿಕ್ ಮಾಡಿ ಎಲ್ಲ ಒಂದು ಮಾಡ್ಕೊಂಡು ನಮ್ಮ ಮನವಿ. ಧನ್ಯವಾದಗಳು ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದರೆ ಕುಡಿತವನ್ನು ಹೆಚ್ಚು ಮಾಡ್ತಾ ಇಲ್ಲ ನೀವು, ಕುಡಿತವನ್ನು ಕಡಿಮೆ ಮಾಡಿ ಕುಡುಕರು ಆಲ್ರೆಡಿ ಕುಡುಕರು ಇದ್ದಾರಲ್ಲ, ಅಂದರೆ ಮದ್ಯಪಾನ ಪ್ರಿಯರಿದ್ದಾರಲ್ಲ, ಅವರ ಒಂದು ಸಂಖ್ಯೆನ ತಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬಾ ಖುಷಿ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡ್ತಾ ಇರಿ News18. ಅಲ್ಲ ಒಂದು ಬೈಕ್ ಹಾಕಿ ಕುಡಿ ಥೋಡಿಸಿ ಕುಡಿ ತು ಬೈಕ್ ಕುಡಿ ಹಿಂಗೆ ಹಂಗೆ ಈ ನಾರಂಗ್ ಕೂಡ ಕೇಳ್ತಾರೆ ನಿಮಗೆ ನೋಡಿ ಅವ್ರ ಮಾತು ಕೇಳ್ಬೇಕು. ಹಾಸನದಲ್ಲಿ ಮದ್ಯಪಾನ ಪ್ರಿಯರ ಡೇ ಸೆಲೆಬ್ರೇಷನ್. ಹಾಸನ ಜಿಲ್ಲಾ ಮದ್ಯಪಾನ ಪ್ರಿಯರ ಸಂಘದಿಂದ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮದಘಟ್ಟದಲ್ಲಿ ಸಂಭ್ರಮಾಚರಣೆ. ಬೆಳಗಾವಿ ಅಧಿವೇಶನದ ವೇಳೆ ಡಿಸೆಂಬರ್ 31 ಮದ್ಯಪಾನ ಪ್ರಿಯರ ದಿನ ಎಂದು ಘೋಷಣೆಗೆ ಒತ್ತಾಯಿಸಿ ಪ್ರತಿಭಟನೆ. ಇಂದು ವರ್ಷಾಂತ ದಿನದ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿ ಮದ್ಯಪಾನ ಪ್ರಿಯರ ದಿನ ಆಚರಣೆ. ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ. ಸರ್ಕಾರ ಮದ್ಯಪಾನ ಪ್ರಿಯರ ದಿನ ಘೋಷಣೆ ಮಾಡುವಂತೆ ಒತ್ತಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.